MLA ಮುನಿರತ್ನ ಅವರು ಜಾತಿ ಭೇದ ಮಾಡಿಲ್ಲ, ಮಾಡೋಕ್ಕೆ ಚಾನ್ಸು ಇಲ್ಲ. ನಾನು ಒಬ್ಬ ದಲಿತ, ಒಬ್ಬ ಕಾರ್ಯಕರ್ತ. ಈ ರೀತಿ ಆಡಿಯೋ ಅವ್ರದೆಲ್ಲ ಸುಳ್ಳು ಕಂಪ್ಲೇಂಟ್ ಹಾಕಿ ನಮ್ಮ ಶಾಸಕರ ಕರ್ಕೊಂಡ್ ಬಂದಿದ್ದಾರೆ. ತನಿಖೆಗೆ ನಾವು ಸಹಕಾರ ಕೊಡ್ತೀವಿ, ಆದರೆ ಇದು ನಿರಪರಾಧಿ ಬೇಕು ಅಂತ ಅವ್ರ ಮೇಲೆ ಅವರು ಒತ್ತಡ ಕೊಟ್ಟು ಅಧಿಕಾರಿಗಳಿಗೆ ಈ ತರ ಅರೆಸ್ಟ್ ಮಾಡೋ ತರ ಮಾಡಿದ್ದಾರೆ ಸರ್. ದಯವಿಟ್ಟು ಮುನಿರತ್ನ ಅಂತ ಅವ್ರನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ. ಹುಡುಕಿದೆ ಹೇಳಿ ಸರ್, ಈ ರೀತಿ ಆಡಿಯೋ ಅವ್ರದೆಲ್ಲ ಸುಳ್ಳು ಕಂಪ್ಲೇಂಟ್ ಹಾಕಿ ನಮ್ಮ ಶಾಸಕರ ಕರ್ಕೊಂಡ್ ಬಂದಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಅಧಿಕಾರ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಅಧಿಕಾರ ಇದೆ, ಅಧಿಕಾರ ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ವಾರ್ಡ್ಗಳಲ್ಲಿ ನಾವು ಬದುಕಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ವರ್ಷಕ್ಕೊಂದೊಂದು ಅಟ್ರಾಸಿಟಿ ಕೇಸ್ಗಳು. ಯಾರು ನಾವು ಮುನಿರತ್ನ ಪರವಾಗಿ ಇದೀರೋ ನಮ್ಗೆಲ್ಲ ಅಟ್ರಾಸಿಟಿ ಕೇಸ್ ಆಗ್ತಾ ಇದೆ. ನಮ್ಗೆ ಚಿತ್ರಹಿಂಸೆಗಳಾಗ್ತಾ ಇದೆ ವಾರ್ಡ್ಗಳಲ್ಲಿ. ನಾವು ಬದುಕಕ್ಕಾಗ್ತಾ ಇಲ್ಲ. ಆ ರೀತಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇವರೆಲ್ಲದಕ್ಕೂ ಕುಮ್ಮಕ್ಕೂ ಇವರೇ ಕೊಡ್ತಾ ಇರೋದು. ಪ್ರತಿಯೊಂದು ಅವನೇ ಮರ್ಡರ್ ಕೇಸಲ್ಲಿ ಇದಾರಲ್ಲ ಸರ್, ವೇಣು ನಾಯ್ಕ ಸಾಯರೇ ಮರ್ಡರ್ ಕೇಸಲ್ಲಿ ಇದಾರಲ್ಲ. ಅವ್ರು ಹೆಂಗೆ ಇನ್ನೊಬ್ರು ಕೇಸ್ ಹಾಕ್ತಾರೆ. ಮುನ್ಸವ್ರ ಅಣ್ಣನ ಮಗನ ಮರ್ಡರ್ ಮಾಡಿದ್ದಾರೆ. ಇದೆಲ್ಲ ಇಟ್ಕೊಂಡು ಇವರು ಮತ್ತೆ ಶಾಸಕರ ಮೇಲೆ ಏನು ಸರ್ ದೌರ್ಜನ್ಯ? ಏನು ಸರ್ ಇದು? ನಮ್ಗೆ ನ್ಯಾಯ ಬೇಕು. ನಾವೆಲ್ಲ ನ್ಯಾಯ ಕೊಡೋರ್ಗು ನಾವು ಸ್ಟೇಷನ್ ಬಿಟ್ಟು ಹೋಗಲ್ಲ. ನಮ್ಗೆ ನ್ಯಾಯ ಬೇಕು. ಅನ್ಯಾಯ ಆಗಿದೆ. ಆಡಿಯೋ ಅವ್ರದ್ದೆಲ್ಲ ನಮ್ಮ ಶಾಸಕರದೆಲ್ಲ ಆಡಿಯೋ ಅದು ತುಂಬ ಅನ್ಯಾಯ ಆಗಿದೆ. ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ಮಾಧ್ಯಮದವರೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೀವೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮುನಿರತ್ನ ಸರ್ ಯಾರಿಗಾದ್ರೂ ಏಕವಚನದಲ್ಲಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡ್ತೀರಾ? ಒಬ್ಬ ವ್ಯಕ್ತಿನ ಎದುರುಗಡೆ ಕೂರಿಸ್ಕೊಂಡು ಅದ್ರ ಕೆಟ್ಟದಾಗಿ ಯಾವ ವ್ಯಕ್ತಿನಾದ್ರೂ ಮಾತಾಡ್ತಾರ? ಅದರಿಂದ ಅವ್ರು ನಮಗೆ ಶಾಂತಿ ಸಮಾಧಾನ ಮಾಡ್ತಾ ಇದ್ರು. ಯಾವುದೇ ವಿಷಯದಲ್ಲೂ ಸಮಾಧಾನ ಮಾಡುವಂಥ ವ್ಯಕ್ತಿ. ನಾವು ಯಾರಿಗಾದ್ರೂ ಜೋರಾಗಿ ಮಾತಾಡ್ಬೋದು ಅಂತ ಅಂಥ ವ್ಯಕ್ತಿನ ಇವತ್ತು ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಇದು ತುಂಬ ಅನ್ಯಾಯ ಅಲ್ವಾ? ಹೇಳಿ ಸರ್, ಇದಕ್ಕೊಂದು ಪ್ರತಿಫಲ ಸಿಗುತ್ತೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ. ಈಗ 3 ದಿವಸ ರಜಾ ಇರೋದು ನೋಡಿ ಈ ಕೆಲಸ ಮಾಡಿದ್ದಾರೆ. 3 ದಿನ ರಜಾ ಇದೆ, ಚಾಲೆಂಜ್ ಮಾಡಿದ್ರು ನೀವು ಮಾಡೇ ಮಾಡ್ತೀನಿ ಅಂತ ಅವ್ರು ಸೇರ್ನ ಅವ್ರು ತೀರ್ಸ್ಕೊಂಡಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಿ. ಅವ್ರು ತುಂಬಾ ಚೆನ್ನಾಗಿದೆ. ದೇವರವ್ರನ್ನ ತುಂಬಾ ಚೆನ್ನಾಗಿರ್ತಾರೆ. ನಿರಪರಾಧಿ ಆಗಿರ್ತಾರೆ. ಯಾವತ್ತೂ ಇಲ್ಲ. ಇದು ಸತ್ಯ ಒಂದು ಸಲ ಬಂದೇ ಬರುತ್ತೆ ಸರ್. ದಬ್ಬಾಳಿಕೆ ಕೇಸ್ ಇಲ್ಲ. MLA ಮುನಿರತ್ನ ಅವರು ಜಾತಿ ಭೇದ ಮಾಡಿಲ್ಲ, ಮಾಡೋಕ್ಕೆ ಚಾನ್ಸು ಇಲ್ಲ. ನಾನು ಒಬ್ಬ ದಲಿತ, ಒಬ್ಬ ಕಾರ್ಯಕರ್ತ, ಒಬ್ಬ SC, ನಾವು ಲೆಕ್ಕಾಚಾರದಲ್ಲಿ ಇರೋದು. ದಯವಿಟ್ಟು ಅವ್ರು ಹೆಂಗೆ ಮಾಡಿಲ್ಲ. ಅವರೆಲ್ಲ ಮಾಡೋಂಗಿಲ್ಲ ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾರಲ್ಲ, ಅಭಿವೃದ್ಧಿ ಚಾನ್ಸು ಇಲ್ಲ. ಅವ್ರು ಇರೋದಕ್ಕೇ ಆರೋನಗರ ಕ್ಷೇತ್ರ ಉದ್ಧಾರ ಆಗಿರೋದು. ಪ್ರತಿಯೊಂದಕ್ಕೂ ಅವರಿಲ್ಲ ಅಂದರೆ ಏನು ನಡೆಯಲ್ಲ. ಇವತ್ತೊಂದು ನೀರು ಕುಡಿಬೇಕಾದ್ರೆ ಒಂದು ಟಾರು, ಒಂದು ಲೈಟು, ಪ್ರತಿಯೊಂದು ಮಾಡ್ತಾ ಇರೋದು ಅವರೇನೆ. ಇನ್ಯಾರೂ ಬಂದಿಲ್ಲ ಸರ್. ಒಂದು ಯಾವ ಸರ್ಕಾರ ಬಂದಿಲ್ಲ. ಇವರು ಇದ್ದಿದ್ದಕ್ಕೆ, ದೊಡ್ಡವರು ಇದ್ದಿದ್ದಕ್ಕೇ ಅವ್ರು ಬಂದು ನಮ್ಮ ಕ್ಷೇತ್ರಕ್ಕೆ ಒಂದು ಕೊರೋನಾ ಟೈಮಲ್ಲಿ 3 ತಿಂಗಳು ಊಟ ಹಾಕೋರು ಸರ್. ಕೊರೋನಾ ಟೈಮಲ್ಲಿ 3 ತಿಂಗಳು ಊಟ ಹಾಕಿದ್ದಾರೆ, ಹಾಲು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಯಾರು ನೆನೆಸ್ಕೊತಾ ಇಲ್ಲ ಜನ. ಇವತ್ತು ಯಾರು 500,000 ಕೊಟ್ಟರು ಅಂತ ಜನ ಬಂದಿರೋದಲ್ಲ, ನಾವೇನು ಇಲ್ದಿರ ಬಂದು ನಿಂತ್ಕೊಂತೀವಿ ಸರ್. ಯಾವ್ದು ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಮಾತಾಡೋಣ. ದಯವಿಟ್ಟು ಜನಗಳ ಸಂಕಷ್ಟಕ್ಕೆ ಅಭಿವೃದ್ಧಿಗೆ ಅಧಿಕಾರ ತರಗೆ ಮಾತಾಡ್ತಾ ಇದ್ದಾರಲ್ಲ, ಅವ್ರನ್ನ ನಮ್ಮ ಶಾಸಕರು, ಅದು MLA ಮುನಿರತ್ನ ಅವ್ರು ಬಿಟ್ಟರೆ ಇನ್ಯಾರು ಬರೋಕ್ಕಲ್ಲ ಸರ್. ದಯವಿಟ್ಟು ಇದೊಂದು ಒಂದೇ ಮಾತು ಹೇಳ್ತೀನಿ. ಇವರು ಒಳಗಿನ ಸಂಕಷ್ಟ ಏನೇನೋ ಮಾಡ್ಕೊಳ್ಳಿ, ಇವ್ರು ಎಷ್ಟೇ ಮಾಡಲಿ ಏನು ಮಾಡ್ಕೊಳಲ್ಲ ಸರ್. ದಯವಿಟ್ಟು ಅವರೇ ನಮ್ಮ MLA ಆಗಿರಬೇಕು, ಅವರೇ ಮಾಡ್ಬೇಕು ಸರ್, ಅವರೇ ಇರಬೇಕು ನಮ್ಮ ಸರ್. ಇವಾಗ ಏನಾಗಿದೆ ಇದೊಂಥರ ಪಿತೂರಿ ಸರ್. ಏನಂದರೆ ಈಗ MP ಎಲೆಕ್ಷನಲ್ಲಿ ಬಹುಮತದಿಂದ RR ನಗರದಲ್ಲಿ ನಮ್ಮ MP ಗೆಲ್ಸ್ಕೊಬಂದ್ವಿ. ಅದು ನಮ್ಮ ಮುಂದಿನ ಅಂದರೆ MP ಏನಿದ್ರು ಅವರ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಸೊ ಆ ಥರ ಅಧಿಕಾರನ ಇವಾಗ ಸರ್ಕಾರ ಅವ್ರದ್ದು ಇರೋದ್ರಿಂದ ಈ ಥರ ದುರುಪಯೋಗ ಪಡಿಸ್ಕೊಂಡು ಈ ಥರ ಒತ್ತಡ ಕೊಟ್ಟು ಸರ್ಕಾರ ಅಧಿಕಾರಿಗಳಿಗೆ ಒತ್ತಡ ಕೊಟ್ಟು ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಯಾರೇ ಅವ್ರ ಕಾರ್ಯಕರ್ತರಾಗಿ ಅವ್ರ ಹಿತೈಷಿಯಾಗಿ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಅವ್ರು ನಿರಪರಾಧಿ ಅಂತ ನಾವು ನಂಬಿದ್ದೀವಿ ಸರ್. ಸರ್ ಈಗ ನಿಮ್ಮ ಪ್ರಕಾರ, ನಿಮ್ಮ ಮೀಡಿಯಾ ಪ್ರಕಾರ ಟೆಕ್ನಾಲಜೀಸ್ ಯಾವ ಥರ ಇಂಪ್ರೂವ್ ಆಗಿದೆ ಸರ್? ಮೋದಿ ಆಳೋ ಥರ ಬಂದಿದೆ, ಮತ್ತು ಅಮಿತ್ ಶಾ ಬಗ್ಗೆ ಅವ್ರು ಮಾತಾಡೋ ಥರ ಬಂದಿದೆ. ಇವಾಗ ನಾನೇ ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ನ ಇನ್ನೊಬ್ರು ಡಬ್ಬಾಗಿ ಮಾತಾಡ್ತಾರೆ. ಈಗ ಸ್ಪ್ಯಾಮ್ ಕಾಲ್ಸ್ ಬರುತ್ತೆ. ನಂಬೋರೆ ಇವಾಗ ನಮ್ಮದೇ ಒಂದು ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಆ ಥರ ಇರಬೇಕಾದ್ರೆ ಈ ವಾಯ್ಸ್ನ ಮಿಮಿಕ್ರಿ ಮಾಡೋಂಥದ್ದು ತುಂಬ ಕಷ್ಟ ಅಂತೂ ಅಲ್ಲ ಸರ್. ಸೊ ಇದಕ್ಕೋಸ್ಕರ ತನಿಖೆಗೆ ನಾವು ಸಹಕಾರ ಕೊಡ್ತೀವಿ, ಆದರೆ ಇದು ನಿರಪರಾಧಿ ಬೇಕು ಅಂತ ಅವ್ರ ಮೇಲೆ ಅವರು ಒತ್ತಡ ಕೊಟ್ಟು ಅಧಿಕಾರಿಗಳಿಗೆ ಈ ಥರ ಅರೆಸ್ಟ್ ಮಾಡೋ ಥರ ಮಾಡಿದ್ದಾರೆ ಸರ್. ದಯವಿಟ್ಟು ಮುನಿರತ್ನ ಅಂತ ಅವ್ರನ್ನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪತ್ರಕರ್ತರು ದಯವಿಟ್ಟು ನಾನು ನಿಮ್ಗೆ ಹೇಳ್ತೀವಿ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ನಿಮ್ಗೆ ಆ ಶಕ್ತಿ ಇದೆ. ಇದು ಸುಳ್ಳು ಅಂತ ನಿರೂಪಿಸುವಂಥ ಕೆಲಸ ನೀವು ಮಾಡಲೇಬೇಕು.
ದಯವಿಟ್ಟು ನೀವು ನಮ್ಮಂಥ ಬಡವರು ಸುಮಾರು ಜನ ಬದುಕೋತಾರೆ ಆ ಒಂದು ಕ್ಷೇತ್ರದಲ್ಲಿ. ಎಲ್ರಿಗೂ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.